ನಮಸ್ತೆ, ಸ್ವಾಗತ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನೆಲ್ಗೆ. ಇವತ್ತಿನ ದಿನ ನಾವು ಬಿಕಾಮ್ ಪ್ರಥಮ ಸೆಮಿಸ್ಟ್ರಿಯ ಫಸ್ಟ್ ಸೆಮಿಸ್ಟ್ರಿಯ ಒಂದು ಕ್ವಶನ್ ಪೇಪರ್ ಅದರಲ್ಲಿ ಬರ್ತಕ್ಕಂಥ ಗ್ರಾಮರ್ ಟಾಪಿಕ್ ಅನ್ನ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಮೇನ್ ಕ್ವಶನ್ ಇದು ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಫಿಲ್ ಅಂದ್ರೆ ತುಂಬ್ರಿ ಅಂತ, ಇನ್ ದ ಬ್ಲಾಂಕ್ಸ್ ಬ್ಲಾಂಕ್ಸ್ ಅಂದ್ರೆ ಖಾಲಿ ಇರ್ತಕ್ಕಂಥ ಜಾಗವನ್ನ ತುಂಬ್ರಿ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ಅಪ್ರೋಪ್ರಿಯೇಟ್ ಅಂತಂದ್ರೆ ಸರಿಯಾಗಿರ್ತಕ್ಕಂಥ, ಸಮಂಜಸವಾಗಿರ್ತಕ್ಕಂಥ, ಸೂಕ್ತವಾಗಿರ್ತಕ್ಕಂತಹ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದ್ರೆ ಉಪಪದಗಳು. ಹಾಗಾದ್ರೆ ಆರ್ಟಿಕಲ್ಸ್ ಯಾವ ಅಂತ ಗೊತ್ತಿರ್ಬೇಕು ನಮಗೆ. ಆರ್ಟಿಕಲ್ಸ್ ಯಾವಪ್ಪ ಅಂದ್ರೆ ಎ ಆನ್ ದ, ದೀಸ್ ಆರ್ ಆರ್ಟಿಕಲ್ಸ್. ಇಲ್ಲಿ ನಮ್ಗೆ ಈಗಾಗಲೇ ಬೇಸಿಕ್ ಆಗಿರ್ತಕ್ಕಂಥದ್ದು ಗೊತ್ತಿರ್ಬೇಕು. ಏನು ಈ ಎ ಅನ್ನುವಂತಕ್ಕಂಥ ಆರ್ಟಿಕಲ್, ಆನ್ ಅನ್ನುವಂತಕ್ಕಂಥ ಆರ್ಟಿಕಲ್ ಮತ್ತು ದ ಅನ್ನುವಂತಕ್ಕಂಥ ಆರ್ಟಿಕಲ್ ಅನ್ನ ಯಾವ ನಾಮಪದದ ಮುಂದೆ ಬಳಸ್ತೀವಿ ಅನ್ನುವಂತಕ್ಕಂಥದ್ದು ಗೊತ್ತಿರ್ಬೇಕು. ಎ ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಗುವಂತಹ ನಾಮಪದಗಳ ಮುಂದೆ ಬಳಸ್ತೀವಿ. ಎ ಅನ್ನುವ ಆರ್ಟಿಕಲ್ ವ್ಯಂಜನಾಕ್ಷರಗಳು, ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥ ವ್ಯಂಜನಾಕ್ಷರಗಳು ಕಾನ್ಸನೆಂಟ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಎ ಅನ್ನುವಂತಕ್ಕಂಥ ಉಪಪದವನ್ನ ಬಳಸಿದ್ರೆ ಈ ಯಾನ್ ಅನ್ನುವಂತಕ್ಕಂಥ ಉಪಪದವನ್ನ ಸ್ವರಾಕ್ಷರಗಳು ಅಂದ್ರೆ ಓವೆಲ್ಸ್ ಗಳ ಮುಂದೆ ಬಳಸ್ತೀವಿ. ಹಾಗಾದ್ರೆ ಓವೆಲ್ಸ್ ಯಾವುವು? ಎ, ಇ, ಐ, ಓ, ಇವು ಓವೆಲ್ಸ್. ಇನ್ನು ದ ಅನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ ನಿಖರವಾಗಿರ್ತಕ್ಕಂಥ, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪದವನ್ನ ನಿರ್ದಿಷ್ಟ ಅಂತ ಕರಿತೀವಿ. ಡೆಫಿನಿಟ್ ಆರ್ಟಿಕಲ್, ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಇಂಥದೇ ವಸ್ತು, ಇಂಥದೇ ವ್ಯಕ್ತಿ, ಇಂಥದೇ ಊರು ಅಂತ ನಿಖರವಾಗಿ ಹೇಳುವಂತಹ ಶಬ್ದಗಳ ಮುಂದೆ ನಾವು ದ ಅನ್ನತಕ್ಕಂಥ ಪದವನ್ನು ಬಳಸ್ತೇವೆ. ಇಷ್ಟು ಈ ಆರ್ಟಿಕಲ್ ಅನ್ನು ಬಳಸುವಂತಕ್ಕಂಥ ವಿಧಾನ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಉಪಪದವನ್ನ ನಾವು ಇಲ್ಲಿ ಬಳಕೆ ಮಾಡಬೇಕು ಅನ್ನತಕ್ಕಂಥದ್ದು. ವಾಕ್ಯ ಓದ್ತಾ ಹೋಗೋದು. Is dash honest person and is searching for dash job ಅಂತಿದೆ. ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಅಲ್ಲಿ ನಾವು ತುಂಬಬೇಕು. ಎರಡು ಡ್ಯಾಶ್ ಇದಾವೆ ಅಂದ್ರೆ ಎರಡು ಖಾಲಿ ಇರ್ತಕ್ಕಂಥ ಜಾಗ ಇದಾವೆ. ಆ ಎರಡರಲ್ಲಿ ನಾವು ಯಾವ್ಯಾವ್ದಕ್ಕೆ ಯಾವ್ದು ಸೂಟ್ ಅನ್ನುವಂತಕ್ಕಂಥದ್ದು, ಹೌದಾ, ಸೂಟೇಬಲ್ ಆರ್ಟಿಕಲ್ ತುಂಬಬೇಕು. ಈ ಡ್ಯಾಶ್ ಹಿಂದಿರ್ತಕ್ಕಂಥ, ಇಲ್ಲಿ ಮುಂದಿರ್ತಕ್ಕಂಥ ನೌನ್ ನೋಡ್ಕೋಬೇಕು. ನೌನ್ ಅಂದ್ರೆ ನಾಮಪದ. ಈ ನಾಮಪದ ಸ್ವರ ಉಚ್ಚಾರಣೆ ಬರ್ತಾ ಇದೆಯೋ ಅಂದ್ರೆ ಓವೆಲ್ ಸೌಂಡ್, ಅಥವಾ ವ್ಯಂಜನ ಉಚ್ಚಾರಣೆ ಬರ್ತಾ ಇದೆಯೋ ಅಂದ್ರೆ ಕಾನ್ಸನೆಂಟ್ ಸೌಂಡ್, ಅದ್ರ ಮೇಲೆ ಇಲ್ಲಿ ಆರ್ಟಿಕಲ್ ಅನ್ನ ತುಂಬಬೇಕು. ಆನೆಸ್ಟ್ ಅನ್ನುವಂತಕ್ಕಂಥದ್ದು ನೋಡ್ರಿ, ಬಹಳಷ್ಟು ಜನಕ್ಕೆ ಇಲ್ಲಿ ಹೆಚ್ಚು ನೋಡಿದ ತಕ್ಷಣ ಇದು ಕಾನ್ಸನೆಂಟ್ ವರ್ಡ್ ಇದೆ ಅಂದ್ರೆ ವ್ಯಂಜನಾಕ್ಷರ ಇದೆ, ಅದಕ್ಕೆ ಎ ತುಂಬಬೇಕಂತ ಅನ್ಕೊಂತೀವಿ. ಅಲ್ಲ, ಇಲ್ಲಿ ವ್ಯಂಜನಾಕ್ಷರ ಇದ್ರೂ ಕೂಡ ನಾವು ಉಚ್ಚಾರ ಮಾಡುವಂತಕ್ಕಂಥ ಸೌಂಡ್ ಏನಿದೆ, ಆ ಧ್ವನಿ ಏನಿದೆ, ಆ ಉಚ್ಚಾರಣೆ ಏನಿದೆ, ಅಲ್ಲಿ ಸ್ವರ ಉಚ್ಚಾರಣೆ ಬರ್ತದೆ. ಆನೆಸ್ಟ್ ಅಂತೀವಿ, ಹಾನೆಸ್ಟ್ ಅಲ್ಲ, ಆನೆಸ್ಟ್. ಹಾಗಾಗಿ ಇಲ್ಲಿ ಯಾನ್ ಅನ್ನುವಂತಕ್ಕಂಥ ಉಪಪದವನ್ನು ಬಳಕೆ ಮಾಡಬೇಕು. ನೆನಪಿಟ್ಕೊಂಡಿರಿ, ಆನೆಸ್ಟ್, ಹಾನರು, ಅನಂತರ ಅರು, ಇವೆಲ್ಲ ಸ್ವರ ಉಚ್ಚಾರಣೆ ಬರ್ತಕ್ಕಂಥ ಪದಗಳು. ಹಾಗಾಗಿ ಅಲ್ಲಿ ಯಾನ್ ಅನ್ನ ಪದ ಬಳಕೆ ಮಾಡಬೇಕು, ಉಪಪದ. An honest person and he is searching for dash job. ಎ ಜಾಬ್. ಯಾಕಪ್ಪ ಎ ಜಾಬ್? ಯಾವುದೋ ಒಂದು ಕೆಲಸ ಹುಡುಕ್ತಾ ಇದ್ದಾನೆ, ಇಂಥದಂತ ನಿಖರವಾಗಿಲ್ಲಲ್ಲ, ಹೌದಾ? ಹಾಗಾಗಿ ಈ ಎ ಮತ್ತು ಯಾನನ್ನ ಇಂಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಇಂಡೆಫಿನಿಟ್ ಅಂತಂದ್ರೆ ಅನಿರ್ದಿಷ್ಟ. ಯಾವುದೋ ಒಂದು ಕೆಲಸ ಹುಡುಕ್ತಾ ಇದ್ದಾನೆ, ಅವನು ಸರ್ಚ್ ಮಾಡ್ತಾ ಇದ್ದಾನೆ. ನೋಡಿ, ಈಸ್ ಎ ಆನೆಸ್ಟ್ ಪರ್ಸನ್. ಅವನೊಬ್ಬ ಏನಾಗಿದ್ದಾನೆ, ಆನೆಸ್ಟ್, ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಮತ್ತೆ ಈಸ್ ಸರ್ಚಿಂಗ್ ಫಾರ್ ಎ ಜಾಬ್, ಅವನು ಯಾವುದೋ ಒಂದು ಕೆಲಸ ಹುಡುಕ್ತಾ ಇದ್ದಾನೆ ಅಂತ ಅರ್ಥ ಕೊಡುತ್ತಾ. ಹಾಗಾಗಿ ಇಲ್ಲಿ ಜೆ ವ್ಯಂಜನಾಕ್ಷರ ಆಗಿರೋದ್ರಿಂದ ಮತ್ತೆ ನಿರ್ದಿಷ್ಟವಾಗಿ ಇಂಥ ಕೆಲಸ ಹುಡುಕ್ತಾನಂತ ಇಲ್ಲದೆ ಇರುವುದರಿಂದ ನಾವು ಎ ಅನ್ನೋ ಉಪಪದ ಬಳಕೆ ಮಾಡಬೇಕಾಗ್ತದೆ. ನೀವು
ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಕ್ವಶನ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಖರವಾಗಿದ್ದು ಅಥವಾ ಅನಿರ್ದಿಷ್ಟನೋ ನಿರ್ದಿಷ್ಟನೋ ನೋಡಿಕೊಂಡು ಅಲ್ಲಿ ಪದ ಬಳಕೆ ಮಾಡಬೇಕು. ಸೊ ನಂತರವಾಗಿ ನೋಡೋದಾದ್ರೆ ಸೊ ಈ ರೀತಿಯಾಗಿರ್ತಕ್ಕಂಥ ಈ ಆರ್ಟಿಕಲ್ ಅನ್ನು ಬಳಸಬೇಕಂದ್ರೆ ನಮ್ದೇ ಆಗಿರ್ತಕ್ಕಂಥ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಎ ಮತ್ತು ಯಾನ್ ದ ಆರ್ಟಿಕಲ್ ಉಪಪದಗಳ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ವಿ. ದಯವಿಟ್ಟು ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಆರ್ಟಿಕಲ್ ನಿಖರವಾಗಿ ಎಲ್ಲೆಲ್ಲಿ ಏನೇನು ಬಳಸ್ಬೇಕಂತ ಹೇಳಿದ್ವಿ ಅದನ್ನ ನೋಡಿ ನಿಮಗೆ ಇದಕ್ಕೆ ಇನ್ನೂ ಬಹಳಷ್ಟು ಸಹಾಯ ಆಗ್ತದೆ. ಸೊ ನಂತರ ಡ್ಯಾಶ್ ಭೀಮಾ ಈಸ್ ಡ್ಯಾಶ್ ಇಂಪಾರ್ಟೆಂಟ್ ರಿವರ್ ಆಫ್ ನಾರ್ತ್ ಕರ್ನಾಟಕ ಅಂತಿದೆ. ಸೊ ಭೀಮಾ ಅಂದ್ಬಿಟ್ರೆ ನಮ್ಮ ಮಹಾಭಾರತದ ಭೀಮಾ ಅಲ್ಲ, ಇಲ್ಲಿ ಇದೆಲ್ಲ ನಾರ್ತ್ ಹೌದಾ, ಇಂಪಾರ್ಟೆಂಟ್ ರಿವರ್ ಆಫ್ ನಾರ್ತ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದ ಬಹುಮುಖ್ಯವಾಗಿರ್ತಕ್ಕಂತ ಒಂದು ನದಿ ಹೆಸರು ಭೀಮಾ ನದಿ. ಒಂದು ನೆನಪಿಟ್ಕೊಂಡಿರಿ, ಯಾವುದೇ ನದಿ ಹೆಸರನ್ನ, ಸಾಗರದ ಹೆಸರನ್ನ ಅಥವಾ ಪರ್ವತಗಳ ಹೆಸರನ್ನ ಕರಿಬೇಕಾದ್ರೆ ನಾವು ಅವುಗಳ ಮುಂದೆ ದ ಅನ್ನುವ ಉಪಪದವನ್ನು ಬಳಕೆ ಮಾಡಬೇಕು. ದ ಭೀಮಾ, ದ ಭೀಮಾ ರಿವರ್, ದ ಕೃಷ್ಣ, ದ ಗಂಗಾ, ದ ಗೋದಾವರಿ, ದ ಯಮುನಾ, ದ ಬ್ರಹ್ಮಪುತ್ರ, ದ ಹಿಮಾಲಯ, ದ ಮೌಂಟ್ ಎವರೆಸ್ಟ್, ದ ಅಂಡಮಾನ್ ನಿಕೋಬಾರ್. ಸೊ ಇಂಥವುಗಳು ಇದ್ದಾಗ ನಾವು ಅಲ್ಲಿ ದ ಅನ್ನತಕ್ಕಂಥ ಪದ ಬಳಕೆ ಮಾಡಬೇಕು. ದ ಭೀಮಾ ಈಸ್ ಡ್ಯಾಶ್ ಇಂಪಾರ್ಟೆಂಟ್, ಸೊ ಇಂಪಾರ್ಟೆಂಟ್ ರಿವರ್ ಆಫ್ ನಾರ್ತ್ ಕರ್ನಾಟಕ. ಇಲ್ಲಿ ನಾರ್ತ್ ಕರ್ನಾಟಕದ ಬಹಳ ಮುಖ್ಯವಾಗಿರ್ತಕ್ಕಂಥ ನದಿ ಆಗಿರೋದ್ರಿಂದ ನಿಖರವಾಗಿ ಭೀಮಾ ನದಿ ಅಂತ ಹೇಳಿರೋದ್ರಿಂದ ಹಾಗಾಗಿ ಇಲ್ಲಿ ನಾವು ದ ಅನ್ನತಕ್ಕಂಥ ಉಪಪದವನ್ನ ಬಳಕೆ ಮಾಡಬೇಕು. ಆ ನಂತರ ಸಿ ಈಸ್ ಡ್ಯಾಶ್ ಎಸ್ ಪಿ ಬಟ್ ಸಿ ಈಸ್ ಡ್ಯಾಶ್ ಅಂಬಲ್ ಲೇಡಿ. ಸೊ ಈ ಡ್ಯಾಶ್ ಮುಂದಿನ ಪದ ಎಸ್ ಪಿ ನೋಡ್ರಿ, ಇಲ್ಲಿ ಎಸ್ ವ್ಯಂಜನಾಕ್ಷರವಾಗಿ ಅಂದ್ರೆ ಕಾನ್ಸನೆಂಟ್ ಆಗಿ ನಮಗೆ ಕಂಡ್ರು ಕೂಡ ಅದರ ಉಚ್ಚಾರಣೆ ಅಂದ್ರೆ ಪ್ರೊನೌನ್ಸಿಯೇಷನ್ ಎಸ್ ಪಿ ಅಂತ ಬರುತ್ತೆ. ಸೊ ಎಸ್ ಸ್ವರ ಉಚ್ಚಾರಣೆ. ಹಾಗಾಗಿ ಇಲ್ಲಿ ಯಾನ್ ಅನ್ನುವಂತಕ್ಕಂಥ ಉಪಪದವನ್ನು ಬಳಕೆ ಮಾಡ್ತೀವಿ ನಾವು. ಸೊ ಎಸ್ ಪಿ, ಎಂ ಪಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಎಂ ಎ, ಎಂ ಪಿ ಎಂ ಎಲ್ ಎ, ಈ ರೀತಿಯಾಗಿ ಇಲ್ಲಿ ಎಂ ಎ ಎಂ, ಸೊ ಸ್ವರ ಉಚ್ಚಾರಣೆ ಈ ರೀತಿಯಾಗಿ ಏನಾದ್ರೂ ಬಂದ್ರೆ ಅಬ್ರಿವೇಷನ್ ಅಂತ ಕರಿತೀವಿ, ಸಂಕ್ಷಿಪ್ತವಾಗಿರ್ತಕ್ಕಂಥ ಪದಗಳು. ಈ ಅಬ್ರಿವೇಷನ್ ಪದಗಳಿಗೆ ನಾವು ಇಲ್ಲಿ ಯಾನ್ ಅಂತ ಬಳಕೆ ಮಾಡಬೇಕು. ಎಂ ಎಲ್ ಅಂತ ಬಂದಿರಬಹುದು, ಎಂ ಎ ಅಂತ ಬಂದಿರಬಹುದು, ಎಂ ಪಿ ಅಂತ ಬಂದಿರಬಹುದು. ಈ ರೀತಿಯಾಗಿರ್ತಕ್ಕಂಥ ಪದಗಳ ಮುಂದೆ ನಾವು ಯಾನ್ ಅನ್ನತಕ್ಕಂಥ ಪದ ಬಳಕೆ ಮಾಡಬೇಕಾಗ್ತದ. ಆನಂತರ ಸಿ ಈಸ್ ಡ್ಯಾಶ್ ಹಂಬಲ್ ಲೇಡಿ. ಸೊ ಸಿ ಈಸ್ ಎಸ್ ಪಿ, ಅವಳು ಒಬ್ಬ ಎಸ್ ಪಿ ಇದ್ದಾಳೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾಳೆ. ಈಗ ಇವಳ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇರೋದ್ರಿಂದ ಇದೇ ಒಂದು ಪ್ರಯೋಗ ಇಲ್ಲಿ ಮತ್ತೆ ಬಂದಿದೆಯಲ್ಲ ಅವಳ ಬಗ್ಗೆ ಹೇಳೋದ್ರಿಂದ ಅಲ್ಲಿ ಮತ್ತೆ ಪರ್ಟಿಕ್ಯುಲರ್ ಆಗಿ ನಾವು ದ ಅಂತ ಬಳಸ್ತೀವಿ. ನೋಡ್ರಿ, ಸಿ ಈಸ್ ಆನ್ ಎಸ್ ಪಿ ಬಟ್ ಸಿ ಈಸ್ ದ ಹಂಬಲ್ ಲೇಡಿ. ಅವಳೊಬ್ಬ ಹಂಬಲ್ ಲೇಡಿ ಇದ್ದಾಳೆ, ಯಾಕಂದ್ರೆ ಎಸ್ ಪಿ ಅಲ್ಲಿರೋದ್ರಿಂದ ಅವಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ನಿಖರವಾಗಿ ನಾವು ಆ ವ್ಯಕ್ತಿಯ ಹೆಸರನ್ನ ಆ ವ್ಯಕ್ತಿಯನ್ನು ಬಳಸಿರೋದ್ರಿಂದ ಇಲ್ಲಿ ದ ಅನ್ನುವಂತಕ್ಕಂಥ ಉಪಪದವನ್ನ ಬಳಕೆ ಮಾಡಬೇಕು. ಅದಕ್ಕೆ ವಾಕ್ಯಗಳ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಾಕ್ಯಗಳ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ನಂತರ ಇಲ್ಲಿರ್ತಕ್ಕಂಥ ನಾವು ಅದು ಕಾನ್ಸನೆಂಟ್ ಸೌಂಡ್ ಕೊಡ್ತದೋ ಅಥವಾ ವೋವೆಲ್ ಸೌಂಡ್ ಕೊಡ್ತದೋ, ಇಲ್ಲ ಕಾನ್ಸನೆಂಟ್ ಅಕ್ಷರಗಳಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು, ಇಲ್ಲ ವೋವೆಲ್ಸ್ ಒಂದು ಅಕ್ಷರಗಳಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ನೋಡಿ ಅಲ್ಲಿ ನಾವು ಆರ್ಟಿಕಲ್ ಅನ್ನು ಬಳಕೆ ಮಾಡಬೇಕಾಗ್ತದೆ. ಆನಂತರ ಸಿ ಈಸ್ ಡ್ಯಾಶ್ ಡಾಕ್ಟರ್ ಹೂ ಸೇವ್ಡ್ ದ ಲೈಫ್ ಆಫ್ ಎ ಬೇಬಿ ಅಂತ. ಸೊ ಸಿ ಈಸ್ ಎ ಡಾಕ್ಟರ್, ಯಾಕಂದ್ರೆ ಇಲ್ಲಿ ಕಾನ್ಸನೆಂಟ್ ಅಕ್ಷರ ಮತ್ತೆ ಉಚ್ಚಾರಣೆ ಕೂಡ ಏನಾಗ್ತದೆ, ಕಾನ್ಸನೆಂಟ್ ವ್ಯಂಜನ ಒಂದು ಉಚ್ಚಾರ ಬರುತ್ತೆ ಡಾಕ್ಟರ್ ಅಂತ. ಸೊ ಹಾಗಾಗಿ ಎ ಅಂತ ಪದ ಬಳಕೆ ಮಾಡಬೇಕು. ಹೂ ಸೇವ್ಡ್ ದ ಲೈಫ್ ಆಫ್ ಬೇಬಿ, ಅವಳು
ಈ ಡಾಕ್ಟರು ಯಾವುದೋ ಒಬ್ಬ ಬೇಬಿ ಅಂದ್ರೆ ಹೆಣ್ಣು ಮಗುವಿನ ಒಂದು ಜೀವನವನ್ನ ಸೇವ್ ಮಾಡಿದ್ಲು ಅವಳು ಅಂತ. ಸೊ ಬೇಬಿ ಯಾವ್ದ ಇಲ್ಲಿ ಬೇಬಿ ಅಂತ ನಿಖರವಾಗಿ ಹೇಳಿರೋದ್ರಿಂದ ದ ಅಂತ ಬಳಕೆ ಮಾಡ್ತೀವಿ, ದ ಬೇಬಿ. ಸೊ ಇಲ್ಲಿ ಎ ಮತ್ತು ಯಾನ ಎಲ್ಲಿ ಬಳಕೆ ಮಾಡಬೇಕು ಅನ್ನುವಂತಕ್ಕಂಥದ್ದು ನೋಡ್ರಿ. ಯಾನು ಕೆಲವೊಂದ್ಸಲ ಆನೆಸ್ಟ್, ಸಾರಿ ಆನೆಸ್ಟ್ ಇಲ್ಲಿ ಬಂದಿದೆ, ಆರ್ ಯಾನ್ ಬಳಕೆ ಮಾಡಬಹುದು. ಆನಂತರ ಆನರ್, ಆನರ್ ಇದೆಲ್ಲ ಯಾನ್ ಬಳಕೆ ಮಾಡ್ತೀವಿ ನಾವು. ಸೊ ಈ ರೀತಿಯಾಗಿ ಇಲ್ಲಿ ಆ ಉಚ್ಚಾರಣೆ ಮೇಲೆ, ಪ್ರೊನೌನ್ಸಿಯೇಷನ್ ಮೇಲೆ ಮತ್ತು ಆ ಕಾನ್ಸನೆಂಟ್ ಸೌಂಡ್ ಮತ್ತು ಓವೆಲ್ ಸೌಂಡ್ ಮೇಲೆ ಮತ್ತು ಕಾನ್ಸನೆಂಟ್ ಅಕ್ಷರ ಮತ್ತು ಓವೆಲ್ ಅಕ್ಷರಗಳ ಮುಂದೆ ನಾವು ಎ ಅಥವಾ ಯಾನ್ ಅನ್ನತಕ್ಕಂತ ಪದ ಬಳಕೆ ಮಾಡಬೇಕಾಗ್ತದ. ಸೊ ಈ ರೀತಿಯಾಗಿ ಇಲ್ಲಿ ಇವುಗಳು ಬಂದ್ರೆ ಈ ರೀತಿಯಾಗಿ ತುಂಬುವಂತ ಪ್ರಯತ್ನವನ್ನ. ಸೊ ನಂತರದ ಒಂದು 5ನೇ ಮೇನ್ ಕ್ವಶನ್ ಅಲ್ಲಿ ಬಿ ಒಂದು ಮೇನ್ ಕ್ವಶನ್ ನೋಡೋದಾದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್, ಖಾಲಿ ಜಾಗವನ್ನ ತುಂಬಿರಿ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂತಂದ್ರೆ ಇಲ್ಲಿ ಉಪಸರ್ಗಾವ್ಯಗಳು ಅಂತ ಕರಿತೀವಿ ನಾವು. ಅಪ್ರೋಪ್ರಿಯೇಟ್ ಸರಿಯಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಉಪಸರ್ಗಾವ್ಯಗಳನ್ನ ಯಾವಪ್ಪ, ಫ್ರಮ್, ಟು, ಬೈ, ಏನ್ ಬರ್ತಾವಲ್ಲ ಇನ್, ಆನ್, ಇವೆಲ್ಲ ಪ್ರಿಪೋಸಿಷನ್. ಇವುಗಳನ್ನ ಆ ವಾಕ್ಯ ಓದಿದ ನಂತರ ಒಂದ್ಸರಿ ಇಲ್ಲ 2 ಸಾರಿ ನೀವು ವಾಕ್ಯ ಓದಿದ ನಂತರ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಲ್ಲಿ ಈ ಪ್ರಿಪೋಸಿಷನ್ ಅನ್ನ ತುಂಬುವಂತ ಕೆಲಸ ಮಾಡಬೇಕು. ಸೊ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್, ಈ ಗೋಸ್ ಡ್ಯಾಶ್ ಬೆಡ್ ಎವ್ರಿ ಡೇ ಡ್ಯಾಶ್ 10 PM. ಈ ಗೋಸ್ ಟು ಬೆಡ್, ಏನಪ್ಪ ಟು ಬೆಡ್ ಇಲ್ಲೇನ ಬರ್ರಿ ಅಥವಾ ಈ ರೀತಿಯಾಗಿ ಬಂದು ನೀವು ಅಂಡರ್ಲೈನ್ ಮಾಡಿ ಈ ರೀತಿಯಾಗಿ ಬರಬಹುದು. ಈ ಗೋಸ್ ಟು ಬೆಡ್ ಎವ್ರಿ ಡೇ, ಈ ತರ ಟೈಮ್ 10 PM, 6 o'clock, 8 o'clock ಅಂತ ಏನಾದ್ರು ಟೈಮಿಂಗ್ ಮೆನ್ಷನ್ ಮಾಡಿದ್ರೆ ನೆನ್ಪಿಟ್ಕೊಂಡಿರಿ. ಈ ತರ ಟೈಮಿಂಗ್ ಮೆನ್ಷನ್ ಮಾಡಿದ್ರೆ ಎಟ್ ಅಂತ ಬಳಕೆ ಮಾಡ್ರಿ. ಎಟ್ 10 PM, ಎಟ್ 10 o'clock, ಎಟ್ 6 o'clock, ಎಟ್ 8 o'clock, ಎಟ್ 7 o'clock, ಎಟ್ 10 AM, ಎಟ್ 8 AM, ಎಟ್ 7 AM, 7 PM. ಈ ರೀತಿಯಾಗಿ ಈ ಸಮಯವನ್ನ ನಿರ್ದಿಷ್ಟವಾಗಿ ಇಲ್ಲಿ ತೋರಿಸಿತ್ತಂದ್ರೆ ಎಟ್ ಅಂತ ಬಳಕೆ ಮಾಡಬೇಕು. ಈಗ ನೋಡ್ರಿ, ಈ ಗೋಸ್ ಟು ಬೆಡ್ ಎವ್ರಿ ಡೇ ಎಟ್ 10 PM. ಅವನು 10 ಗಂಟೆಗೆ ಪ್ರತಿದಿನ, ಎವ್ರಿ ಡೇ ಅಂತಂದ್ರೆ ಪ್ರತಿದಿನ ಬೆಡ್ ಅಂತಂದ್ರೆ ಹಾಸಿಗೆಗೆ ಹೋಗುತ್ತಾನೆ, ಅಂದ್ರೆ ಮಲಗಲು ಹೋಗುತ್ತಾನೆ ಅಂತ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನ ನೆನಪಿಟ್ಕೊಂಡಿರಿ. ಆ ನಂತರ ಇಲ್ಲಿ ಇನ್ನೊಂದು ನೋಡುದಾದ್ರೆ, ಈ ವಾಸ್ ದ PM ಆಫ್ ಇಂಡಿಯಾ ಡ್ಯಾಶ್ 2004 ಡ್ಯಾಶ್ 2014. ಇಲ್ಲೇನ್ ತುಂಬಬೇಕು ನೋಡಿ, ಅವನು ದ PM ಆಫ್ ಇಂಡಿಯಾ, ಭಾರತದ PM ಅಂದ್ರೆ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್, 2004-14 ಅಂದ್ರೆ ಇಲ್ಲಿ 2004ರಿಂದ ಫ್ರಮ್ 2004ರಿಂದ ಎಲ್ಲಿವರೆಗೆ PM ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಹೌದಾ, 2014. ನೋಡ್ರೀಗ, he was the PM of India from 2004 to 2014. ಇಷ್ಟು ವಾಕ್ಯ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಲ್ಲಿ ತುಂಬುವಂತ ಕೆಲಸ ಮಾಡಬೇಕು. ಆನಂತರ she is dash ಮೈಸೂರು ಡ್ಯಾಶ್ ಟ್ರೈನ್, ಅವಳು ಡ್ಯಾಶ್ ಮೈಸೂರು ಡ್ಯಾಶ್ ಟ್ರೈನ್ ಅಂದ್ರೆ she goes to, ಅವಳು ಮೈಸೂರಿಗೆ ಹೋಗುತ್ತಾಳೆ, ಡ್ಯಾಶ್ ಟ್ರೈನ್ ಬೈ ಟ್ರೈನ್ ಟ್ರೈನಿನ ಮೂಲಕ. ಒಂದು ವೇಳೆ ಇಲ್ಲಿ ಇದೇ ಕ್ವಶನ್ ಅನ್ನ ಬೇರೆ ಮಾಡಿಫೈ ಮಾಡಿಕೊಡ್ಬಹುದು, ಇಲ್ಲಿ ಬೇರೆ ಹೆಸರು ಕೊಡ್ಬಹುದು. ಇಲ್ಲಿ ರಾಧಾ ಅಥವಾ ರುಕ್ಮಿಣಿ ಅಥವಾ ಕೃಷ್ಣ, ರಾಮ, ರಂಗ ಏನಾದ್ರು ಕೊಟ್ಟು ಇಲ್ಲಿ ಮೈಸೂರು ಬದಲಾಗಿ ಬೆಂಗಳೂರು, ಸಿಂಧನೂರು, ರಾಯಚೂರು, ಕಾರಟಗಿ ಬೇರೆ ಬೇರೆ
ಹೆಸರುಗಳ ಮೂಲಕ ಕೊಟ್ಟು ಮತ್ತೆ ಇಲ್ಲಿ ಬಸ್ ಅಂತ ಕೇಳಬಹುದು ಅಥವಾ ಫ್ಲೈಟ್ ಅಂತ ಕೇಳಬಹುದು. ಆವಾಗ ಬಹಳ ಈಸಿಯಾಗಿ ಬರಿಬೇಕಂತ. ಸಿ ಗೋಸ್ ಟು ಮೈಸೂರ್, ಹೌದಾ? ರಾಧಾ ಗೋಸ್ ಟು ಬ್ಯಾಂಗ್ಳೂರ್ ಬೈ ಬಸ್ ಬೈ ಟ್ರೈನ್ ಅಂದ್ರೆ ಅರ್ಥ ಅವಳು ಟ್ರೈನಿನ ಮೂಲಕ ಮೈಸೂರಿಗೆ ಹೋಗುತ್ತಾಳೆ. ಬೈ ಬಸ್ ಅಂತಿತ್ತಂದ್ರೆ ಅವಳು ಬಸ್ಸಿನ ಮೂಲಕ ಮೈಸೂರು ಬೆಂಗಳೂರಿಗೆ ಹೋಗುತ್ತಾಳೆ ಅಂತ ಅರ್ಥ. ಸೊ ವಾಕ್ಯ ಅಂಡರ್ಸ್ಟ್ಯಾಂಡ್ ಆದಾಗ ಮಾತ್ರ ಪ್ರಿಪೋಸಿಷನ್ ತುಂಬೋದಕ್ಕೆ ಸಾಧ್ಯ ಆಗ್ತದ. ಸೊ ನಂತರ ಒಂದು ವಾಕ್ಯವನ್ನು ಇಲ್ಲಿ ಗಮನಿಸುವುದಾದ್ರೆ, ದೇ ಹ್ಯಾವ್ ಬೀನ್ ಲಿವಿಂಗ್ ಡ್ಯಾಶ್ ಲಂಡನ್ ಡ್ಯಾಶ್ 10 years ಅಂತ. ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್, ನೋಡ್ರಿ ಸ್ಥಳ ಬಂದಿತ್ತು ಅಂತಂದ್ರೆ ಅಲ್ಲಿ ಇನ್ ಅನ್ನ ಬಳಸಬೇಕಂದ್ರೆ ಇನ್ ಲಂಡನ್ ದೇ ಹ್ಯಾವ್ ಲಿವಿಂಗ್ ಅಂದ್ರೆ ಏನು? ವಾಸಿಸು, ನೆಲೆಸು, ಅಲ್ಲಿ ಜೀವಿಸು. ಲಂಡನ್ ನಲ್ಲಿ ಜೀವಿಸ್ತಾ ಇದ್ರು, ಅಲ್ಲೇ ವಾಸಿಸ್ತಾ ಇದ್ರು. ಡ್ಯಾಶ್ ಫಾರ್ 10 years. ಇಲ್ಲಿ ಹ್ಯಾವ್ ಬೀನ್ ಬಂದಿತ್ತು, ಇಲ್ಲಿ ಇಯರ್ ಲೆಕ್ಕವಾಗಿತ್ತು ಅಂತಂದ್ರೆ ಫಾರ್ ಬಳಕೆ ಮಾಡಿ. ಅಂದ್ರೆ ಅಲ್ಲಿ ದೇ ಹ್ಯಾವ್ ಬೀನ್ ಲಿವಿಂಗ್ ಇನ್ ಲಂಡನ್ ಫಾರ್ 10 years. 10 ವರ್ಷಗಳಿಂದ ಅವ್ರು ಏನ್ ಮಾಡ್ತಾ ಇದ್ರೆ ಅಲ್ಲೇ ವಾಸಿಸ್ತಾನೆ ಇದ್ದಾರೆ ಅಂತ ಅರ್ಥ. ಸೊ ಇಷ್ಟು ಪ್ರಿಪೋಸಿಷನ್ ನ ತುಂಬುವಂತಕ್ಕಂಥದ್ದು. ವಾಕ್ಯ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಲ್ಲಿ ಯಾವ ಪದ ಸೂಕ್ತ ಆಗ್ತದೆ ಅನ್ನುವಂತಕ್ಕಂಥದ್ದೇ ತುಂಬಬೇಕು. ವಾಕ್ಯನ ಒಂದ್ 2 ಸಾರಿ ಓದ್ರಿ, ಅರ್ಥ ಮಾಡ್ಕೊರಿ, ನಿಮ್ಗೆ ಗೊತ್ತಿರ್ತವೆ, ನಿಮ್ಮ ನೆನಪಿನಲ್ಲಿ ಇರ್ತವೆ, ಅವಸರ ಮಾಡೋದ್ರಿಂದ ಬರೋದಿಲ್ಲ. ಸೊ ನಂತರ ಒಂದು ಕ್ವಶನ್ ಅನ್ನು ನೋಡೋದಾದ್ರೆ ಅದೇ ಮೇನ್ ಕ್ವಶನ್ ಇದರಲ್ಲಿ ಸಿಎಸ್ ಚೇಂಜ್ ದ ಫಾಲೋಯಿಂಗ್ ಡಿಗ್ರೀಸ್ ಆಸ್ ಡೈರೆಕ್ಟೆಡ್ ಅಂತ. ಡಿಗ್ರೀಸ್ ಗಳನ್ನ ಚೇಂಜ್ ಮಾಡಿ. ಡಿಗ್ರೀಸ್ ಗಳ ಬಗ್ಗೆ ಈಗಾಗಲೇ 8th 9th 10th ಅಲ್ಲಿ ಮತ್ತು ಓದಿದ್ದೀರಿ ನೀವು. ಸೊ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಡಿಗ್ರಿಗಳು ಬರ್ತವೆ: ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಸೊ ಕೊಟ್ಟಿರ್ತಕ್ಕಂಥ ವಾಕ್ಯ ಯಾವ ಡಿಗ್ರಿಯಲ್ಲಿ ಇದೆ ನೋಡ್ಕೊಂಡು ಇಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಡಿಗ್ರಿಯಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೇಕು ನಾವು. ಸೂಪರ್ಲೇಟಿವ್ ಡಿಗ್ರಿ ಮಾಡಂತ ಹೇಳಿದ್ದಾರೆ. ಸೊ ಸೂಪರ್ಲೇಟಿವ್ ಡಿಗ್ರಿ ಹೇಗೆ ಮಾಡಬೇಕು ಅನ್ನುವಂತಕ್ಕಂಥದ್ದು ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಒಂದು ಸ್ವಸ್ತಿಕೆ ಎಕ್ಸಲೆಂಟ್ ಚಾನಲ್ ಅಲ್ಲಿ ಡಿಗ್ರೀಸ್ ಗಳ ಬಗ್ಗೆ ಮಾಡಿದೀವಿ ನಾವು. ಬೇಕಾದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಒಂದು ಇದ್ರೊಳಗೆ ಲಿಂಕ್ ಹಾಕಿರ್ತೀನಿ, ನೀವು ತೆಗೆದು ನೋಡಬಹುದು. ಇನ್ನೂ ಈಸಿ ಆಗ್ತದೆ ನಿಮ್ಗೆ ಮಾಡೋದಕ್ಕೆ. ಈಗ ಇಲ್ಲಿ ಕ್ವಶನ್ ಈ ರೀತಿ ಇದೆ: ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್ ಸೊ ವಾಯ್ಸ್ ಆಸ್ ಇಂಚರ ಅಂತ. ಈಗ ಇದು ಪಾಸಿಟಿವ್ ಒಳಗೈತೆ, ನಾವು ಸೂಪರ್ಲೇಟಿವ್ ಮಾಡಬೇಕು. ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸೂಪರ್ಲೇಟಿವ್ ಡಿಗ್ರಿ ಅಂತ ಬರ್ಕೊಂಡು ನಾವಿಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೇಕು. ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಇದು ಪಾಸಿಟಿವ್ ಐತೆ. ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ಮೊದಲ ಅಲ್ಲಿರ್ತಕ್ಕಂಥ ನೌನ ತಗೊಂಡ್ಬರ್ಬೇಕು. ನೌನ್ ಏನಿದೆ? ಇಂಚರ. ಇಂಚರಗೆ ಇಂಚರ. ಆನಂತರ ಹೆಲ್ಪಿಂಗ್ ಒಂದು. ಇಲ್ಲಿ ಈಸ್ ಕೊಟ್ಟಿದ್ದಾರೆ. ಈಸ್ ಯಾಕಂದ್ರೆ ಗರ್ಲ್ ಅಂತಿದೆ. ಗರ್ಲ್ ಸಿಂಗುಲರ್, ಅದಕ್ಕೆ ಈಸ್ ಇದೆ. ಇಂಚರ ಸಿಂಗುಲರ್, ಅದಕ್ಕೆ ಈಸ್. ಆನಂತರ ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ಅಡ್ಜೆಕ್ಟಿವ್ ಅಡ್ಜೆಕ್ಟಿವ್ 1 ಇದೆ. ಅಡ್ಜೆಕ್ಟಿವ್ 1 ಇದೆ. ಇದನ್ನ ಅಡ್ಜೆಕ್ಟಿವ್ 3 ಹಾಕ್ಸ್ಕೋಬೇಕು ನಾವು. ಅಡ್ಜೆಕ್ಟಿವ್ 3 ಏನಾಗುತ್ತೋ ವೈಸ್. ಅಡ್ಜೆಕ್ಟಿವ್ 1 ಆದ್ರೆ ವೈಸರ್ ಅಡ್ಜೆಕ್ಟಿವ್ ವೈಸರ್, ಹೌದಾ? ವೈಸರ್ ಅಡ್ಜೆಕ್ಟಿವ್ 2, ವೈಸೆಸ್ಟ್ ಅಡ್ಜೆಕ್ಟಿವ್ 3. ಸೊ ಇಲ್ಲಿ ವೈಸೆಸ್ಟ್ ಅಡ್ಜೆಕ್ಟಿವ್ 3 ಅಡ್ಜೆಕ್ಟಿವ್ ತಗೊಂಡ್ಬರ್ಬೇಕು. ವೈಸರ್, ವೈಸೆಸ್ಟ್. ಆನಂತರ ಏನು ನೋಡಿ, ನಾವು ತಗೊಂಡಿವಿ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಂಡಿವಿ, ಅಡ್ಜೆಕ್ಟಿವ್ ಅನ್ನ ತಗೊಂಡಿವಿ. ನಮಗೆ ಸೋ ಬೇಡ, ಆಸ್ ಬೇಡ, ಇಲ್ಲಿ ನೋ ಆಧಾರ ಬೇಡ. ಇಲ್ಲಿರ್ತಕ್ಕಂಥ ಗರ್ಲ್ ಇನ್ ದ ಕ್ಲಾಸ್ ಇದೆಯಲ್ಲ, ಇದನ್ನ ಹಚ್ಕೋಬೇಕು. ಗರ್ಲ್ ಇನ್ ದ ಕ್ಲಾಸ್, ದಟ್ಸ್ ಆಲ್. ಇಂಚರ ಈಸ್ ದ ಇಲ್ಲಿ ಸೂಪರ್ಲೇಟಿವ್ ಮಾಡ್ಬೇಕಾದ್ರೆ ದ ಬಳಕೆ ಮಾಡಬೇಕು. ಇಂಚರ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಇದು ಸೂಪರ್ಲೇಟಿವ್
ಮಾಡುವಂತಕ್ಕಂಥ ವಿಧಾನ. ಸೊ ಇದಕ್ಕೆ ನಿಮಗೆ ಪೂರ್ತಿ ಬೇಕಂದ್ರೆ ನಾನು 3 ಡಿಗ್ರಿಗಳನ್ನ ಸುಮಾರು 4 ರಿಂದ 5 ಎಕ್ಸಾಂಪಲ್ ಗಳನ್ನು ಕೊಟ್ಟು ನಾನು ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಬೇಕಾದ್ರೆ ನಿಮಗೆ ಲಿಂಕ್ ಹಾಕ್ತೀನಿ, ಅದನ್ನ ನೋಡಿ. ಸೊ ನಂತರ ಎರಡನೇ ಕ್ವಶನ್ ಏನಿದೆ, ಮನಿ ಈಸ್ ನಾಟ್ ಸೋ ಯೂಸ್ಫುಲ್ ಆಸ್ ನಾಲೆಡ್ಜ್ ಅಂತಿದೆ. ಸೊ ಈ ತರ ನಾಟ್ ಬಂದಾಗ ಅಲ್ಲೇನು ಬಹಳ ಇದು ಮಾಡಕ್ ಹೋಗ್ಬಾರ್ದು, ಹೌದಾ? ಅದೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಅದನ್ನ ಯಾವ ರೀತಿಯಾಗಿ ಇಲ್ಲಿ ನಾವು ಈ ಕಂಪೇರಿಟಿವ್ ಮಾಡ್ಬೇಕಾದ್ರೆ ಅದು ಮುಖ್ಯ ನಮಗೆ ಅನ್ಸಲ್ಲ. ಸೊ ಇದು ಈ ಕಂಪೇರಿಟಿವ್ ಮಾಡ್ಬೇಕಾದ್ರೆ ಈಗಾಗಲೇ ಇದು ಪಾಸಿಟಿವ್ ನಾಗ ಐತೆ. ಕಂಪೇರಿಟಿವ್ ಮಾಡ್ಬೇಕಾದ್ರೆ ನಾವು ಇಲ್ಲಿರ್ತಕ್ಕಂತ ನಾವು ತಗೊಂಡ್ಬರ್ಬೇಕು. ಇಲ್ಲಿ ನಾಲೆಡ್ಜ್ ಅನ್ನೋದು ನಾವು ಇದೆ. ಸೊ ನಾಲೆಡ್ಜ್ ಈ ಕಂಪೇರಿಟಿವ್ ಮಾಡ್ತೀವಿ, ಇದು ಪಾಸಿಟಿವ್ ನೊಳಗೆ. ಸೊ ಪಾಸಿಟಿವ್ ನಾಗ ಇದ್ದಿದ್ದು ನಾವು ಇದನ್ನ ಕಂಪೇರಿಟಿವ್ ನಾಗ ಮಾಡ್ಬೇಕಾದ್ರೆ ನಾಲೆಡ್ಜ್ ಈಸ್ ಇಲ್ಲಿ ಮನಿ ಅನ್ನೋದು ಸಿಂಗುಲರು, ಈಸ್ ಬಂದಿದೆ. ನಾಲೆಡ್ಜ್ ಅನ್ನೋದು ಸಿಂಗುಲರು, ಈಸ್ ಇದೆ. ನಂತರ ಇದನ್ನ ಕಂಪೇರಿಟಿವ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ ಈಸ್ ಬಂದ್ರೆ ನಾಟ್ ಬಂದಿದೆ, ಇದನ್ನೇನು ಬಳಕೆ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಸೋ ಅನ್ನೋದು ಬೇಡ, ಆಸ್ ಅನ್ನೋದು ಬೇಡ. ಯೂಸ್ಫುಲ್ ಇದ್ದಿದ್ದು ಮೋರ್ ಯೂಸ್ಫುಲ್, ಕಂಪೇರಿಟಿವ್ ನಾಗ ಮೋರ್ ಯೂಸ್ಫುಲ್ ಮೋರ್ ಅನ್ನೋದು ಬಳಕೆ ಮಾಡಬೇಕು. ಈ ತರ ಯೂಸ್ಫುಲ್, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್, ಅಟ್ರಾಕ್ಟಿವ್, ಮೋರ್ ಅಟ್ರಾಕ್ಟಿವ್, ಅಟ್ರಾಕ್ಷನ್, ಮೋರ್ ಅಟ್ರಾಕ್ಷನ್. ಈ ರೀತಿಯಾಗಿ ಕೆಲವೊಂದಿಷ್ಟು ಪದಗಳಿಗೆ ಕರೇಜ್, ಮೋರ್ ಕರೇಜ್, ಈ ರೀತಿಯಾಗಿ ಇಲ್ಲಿ ಮೋರ್ ಕಂಪೇರಿಟಿವ್ ಮಾಡುವಂತ ಸಂದರ್ಭ. ನಂತರ ದ್ಯಾನ್ ಯೂಸ್ಫುಲ್ ದ್ಯಾನ್ ಮನಿ ಹೀಗಾದ್ರೂ ಬರಿಬಹುದು, ಅಥವಾ ದ್ಯಾನ್ ಎನಿ ಅದರ್ ಮನಿ ಅಂತ ಆದ್ರೂ ಬರಿಬಹುದು. ಈ ರೀತಿಯಾಗಿ ಬರಿಬಹುದು. ಎರಡರಲ್ಲಿ ನಾಲೆಡ್ಜ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಮನಿ ಅಥವಾ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮನಿ ಅಂತ ಬಳಕೆ ಮಾಡಬಹುದು. ಈ ರೀತಿಯಾಗಿ ನಾವು ಕಂಪೇರಿಟಿವ್ ನಾಗ ಮಾಡಬಹುದು. ಅನಂತರ ಸಚಿನ್ ಈಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಅಂತಿದೆ. ಸೊ ದ್ಯಾನ್ ಮೋಸ್ಟ್ ಅದರ್ ಬಂದಿದ್ದು ಕಂಪೇರಿಟಿವ್ ನಾಗ ಐತೆ. ಇಲ್ಲಿ ಮೋಸ್ಟ್ ಅಂತ ಬಂದಾಗ ಕಂಪೇರಿಟಿವ್ ಒಳಗೆ ಇಲ್ಲಿ ಮೋಸ್ಟ್ ಅಂತ ಬಂದಾಗ ಇಲ್ಲಿ ವೆರಿ ಫ್ಯೂ ನ ಒಂದು ಬಳಕೆ ನಮಗೆ ಬಹಳ ಮುಖ್ಯ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಮೋಸ್ಟ್ ಯಾವಾಗ ಬರುತ್ತಂದ್ರೆ ವೆರಿ ಫ್ಯೂ ಪಾಸಿಟಿವ್ ಅದ ಪಾಸಿಟಿವ್ ಡಿಗ್ರಿ ಇದ್ದಾಗ. ಸೊ ಇದನ್ನ ಸೂಪರ್ಲೇಟಿವ್ ನೇ ಮಾಡ ಅಂತ ಹೇಳಿದ್ದಾರೆ. ಈಗ ಇದು ಕಂಪೇರಿಟಿವ್ ಒಳಗೆ ಅದ. ಸೊ ಅವಾಗ ನಾವೇನ್ ಮಾಡ್ಬೇಕು, ಇದನ್ನ ಈಗಾಗಲೇ ಕಂಪೇರಿಟಿವ್ ನಾಗ ಇರೋದ್ರಿಂದ ನಾವು ನಾಗಲೇ ತಗೊಂಡಿದ್ದಾನೆ. ಸೊ ಸಚಿನ್ಗೆ ಸಚಿನ್, ಈಸ್ಗೆ ಈಸ್. ಈ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಇಲ್ಲಿ ಮೋಸ್ಟ್ ಅಂತ ಬಂದಾಗ ದ್ಯಾನ್ ಮೋಸ್ಟ್ ಅದರ್ ಅಂತ ಬಂದಾಗ ಒನ್ ಆಫ್ ದ ಅಂತ ಬಳಸ್ಕೋಬೇಕು. ಇಲ್ಲಿ ಒನ್ ಆಫ್ ದ ಇದು ಬಳಕೆ ಯಾವಾಗ ದ್ಯಾನ್ ಮೋಸ್ಟ್ ಅದರ್ ಅಂತ ಬಂದಾಗ. ಸೂಪರ್ಲೇಟಿವ್ ಮಾಡಂತ ಅವ್ರು ಕೊಟ್ಟಿದ್ರೆ ಇಲ್ಲಿ ಸೂಪರ್ಲೇಟಿವ್ ನಾವೇನ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆದ ನಂತರ ಒನ್ ಆಫ್ ದ, ಆಮೇಲೆ ಗ್ರೇಟರ್ ಇದ್ದಿದ್ದು ಗ್ರೇಟೆಸ್ಟ್ ಆಗುತ್ತಾ, ಗ್ರೇಟರ್ ಇದ್ದಿದ್ದು ಗ್ರೇಟೆಸ್ಟ್. ನಂತರ ದ್ಯಾನ್ ಮೋಸ್ಟ್ ಅದರ್ ನಮಗೆ ಬೇಕಾಗಿಲ್ಲ. ಪ್ಲೇಯರ್ಸ್ ಇನ್ ದ ವರ್ಲ್ಡ್ ಈ ರೀತಿಯಾಗಿ ಬಳಕೆ ಮಾಡಬಹುದು. ನೋಡ್ರಿ, ಸಚಿನ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್. ಈ ರೀತಿಯಾಗಿ ನಾವು ಸೂಪರ್ಲೇಟಿವ್ ಡಿಗ್ರಿಯನ್ನ ಮಾಡಬಹುದು. ನಂತರವಾಗಿ ಇನ್ನೊಂದು ವಾಕ್ಯ ಕೊಟ್ಟಿದ್ದಾನೆ, ಬ್ಯಾಂಗ್ಳೂರ್ ಈಸ್ ದ ಕ್ಲೀನೆಸ್ಟ್ ಆಫ್ ದ ಕ್ಯಾಪಿಟಲ್ಸ್ ಇನ್ ಇಂಡಿಯಾ. ಸೊ ಈಗಾಗಲೇ ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗೈತೆ. ನಮಗೆ ಪಾಸಿಟಿವ್ ಮಾಡಂತ ಹೇಳಿದಾರೆ. ಪಾಸಿಟಿವ್ ಯಾವಾಗ್ಲೂ ಈ ತರ ಇಲ್ಲಿ ಮೋಸ್ಟ್ ಅಥವಾ ಒನ್ ಆಫ್ ಅಂತ ಬಂದಾಗ ವೆರಿ ಫ್ಯೂ ಅಂತ ಬಳಕೆ ಮಾಡ್ತೀವಿ. ಪಾಸಿಟಿವ್ ವೆರಿ ಫ್ಯೂ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒನ್ ಆಫ್ ದ ಮತ್ತು ದ ಮೋಸ್ಟ್ ಅದರ್ ಅಂತ ಇರ್ಲಿಲ್ಲ. ಕಾಮನ್ ಆಗಿ ಈ ರೀತಿಯಾಗಿತ್ತಂತಂದ್ರೆ ನೋ ಅದರ್ ಅಂತ ಬಳಕೆ ಮಾಡ್ತೀವಿ. ಇಲ್ಲಿದೆ ನೋಡ್ರಿ, ನೋ ಅದರ್. ವಾಕ್ಯದಪ್ಪ ಪಾಸಿಟಿವ್ ಮಾಡುವಂತ ಸಂದರ್ಭದಾಗ ನೋ, ಇಲ್ಲಿ ಪಾಸಿಟಿವ್ ಅನ್ನ ನೋ ಅದರ್
ಪಾಸಿಟಿವ್ ಮಾಡ್ಬೇಕಾದ್ರೆ ನೋ ಅದರ್ ಅಂತ ಬಳಕೆ ಮಾಡಬೇಕು. ಇದು ಈಗಾಗಲೇ ಸೂಪರ್ಲೇಟಿವ್ ನಾಗ ಐತೋ ಕಂಪ್ಯಾರಿಟಿವ್ ನಾಗ ಐತೋ ಅಂತ ಗೊತ್ತಾಗಬೇಕು ನಮಗ. ಇಲ್ಲಿ est ಬಂದಿತ್ತು, ಇಲ್ಲಿ ದ ಬಂದಿತ್ತು ಅಂದ್ರೆ ಸೂಪರ್ಲೇಟಿವ್ ಅಂತ. ಒಂದು ವೇಳೆ ಅಲ್ಲಿ ಈ ವಾಕ್ಯದೊಳಗ er ಗ್ರೇಟರ್ ಸ್ವೀಟರ್ ಅಂತ er ಬಂದಿತ್ತು ಅಥವಾ ಮೋರ್ ಬಂದಿತ್ತು ಅಂದ್ರೆ ಅದು ಕಂಪ್ಯಾರಿಟಿವ್. ಸೊ ಇಲ್ಲಿ ಈ ನೋ ಅದರ್ ಅಂತ ಬಳಕೆ ಮಾಡಿಕೊಂಡು ಏನ್ ಮಾಡಬೇಕು, ಇಲ್ಲಿರ್ತಕ್ಕಂತ ನಾವು ದ ಕ್ಯಾಪಿಟಲ್ಸ್ ಇನ್ ಇಂಡಿಯಾ, ದ ಕ್ಯಾಪಿಟಲ್ಸ್ ಇನ್ ಇಂಡಿಯಾ, ದ ಕ್ಯಾಪಿಟಲ್ಸ್ ಇನ್ ಇಂಡಿಯಾ. ಈ ಬಳಕೆ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಅಂತ ತಗೊಂಡ್ಬರ್ಬೇಕು. ಹೆಲ್ಪಿಂಗ್ ವರ್ಬ್ ದ ಕ್ಯಾಪಿಟಲ್ಸ್ ಇನ್ ಇಂಡಿಯಾ ಅಂತ ಐತೆ. ಭಾರತದಲ್ಲಿ ಇರ್ತಕ್ಕಂಥ ಏನೋ ಕ್ಯಾಪಿಟಲ್ಸ್, ಈ ರಾಜಧಾನಿಗಳು ಅಂತ ಕರಿತೀವಿ. ಕ್ಯಾಪಿಟಲ್ಸ್ ಅಂದ್ರೆ ರಾಜಧಾನಿಗಳು. ಇಲ್ಲಿ ಬೆಂಗಳೂರು ಅನ್ನೋದು ಒಂದೇ ಇರೋದ್ರಿಂದ ಈಸ್ ಐತೆ. ಇಲ್ಲಿ ಕ್ಯಾಪಿಟಲ್ಸ್ ರಾಜಧಾನಿಗಳು ಬಹಳ ಇರೋದ್ರಿಂದ ಆರ್ ಅಂತ ಪದ ಬಳಕೆ ಮಾಡಬೇಕು ಹೆಲ್ಪಿಂಗ್ ವರ್ಬ್. ಆನಂತರ ಪಾಸಿಟಿವ್ ಮಾಡ್ಬೇಕಾದ್ರೆ ನೋಡ್ರಿ, ಯಾವಾಗ್ಲೂ ಪಾಸಿಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ನಂತರ ಸೋ ಯಾಸ್ ಹೌದಾ, ಅಥವಾ ಯಾಸ್ ಅಂತಂದ್ರೆ ಬಳಕೆ ಮಾಡಬಹುದು. ಸೊ ಇಲ್ಲಿ ನಾವೇನ್ ಮಾಡೋಣ, ಯಾಸ್. ಇಲ್ಲಿ adjective 1 ಅನ್ನ ಕ್ಲೀನ್ ಅಷ್ಟೇ ಐತಲ್ಲ, ಇದು adjective 3 ಅಂದ್ರೆ ಸೂಪರ್ಲೇಟಿವ್ ನಾಗ ಇರುತ್ತೆ. adjective 2 ಏನಾಗುತ್ತೆ, ಕ್ಲೀನರ್ ಅಂತ ಆಗುತ್ತೆ. adjective 1 ಅಂದ್ರೆ ಕ್ಲೀನ್ ಅಷ್ಟೇ, as ಕ್ಲೀನ್. ಆ ನಂತರ ಮತ್ತೆ ಯಾಸ್ ಬಳಕೆ ಮಾಡಬೇಕು. ಅದಾದ ನಂತರ ಈ ಬೆಂಗಳೂರು ಐತಲ್ಲ, ಇದನ್ನ ಕೊನೆಯಲ್ಲಿ ಬಳಕೆ ಮಾಡಬೇಕು. ಬೆಂಗಳೂರು. ದಟ್ಸ್ ಆಲ್. ಏನ್ ನೋಡ್ರಿ, ನೋ ಅದರ್ ದ ಕ್ಯಾಪಿಟಲ್ಸ್ ಇನ್ ಇಂಡಿಯಾ ಆರ್ as clean as Bangalore. ಇಷ್ಟು ಡಿಗ್ರೀಸ್ ಅನ್ನ ಮಾಡುವಂತಕ್ಕಂಥ ವಿಧಾನ. ನಿಮ್ಮ ಪ್ರಥಮ ಒಂದು ಬಿಕಾಮಿನ 2018ರ ಕ್ವಶನ್ ಪೇಪರಿನ ಒಂದು ಗ್ರಾಮರ್ ಟಾಪಿಕ್ ಅನ್ನ ಸವಿವರ. ಥ್ಯಾಂಕ್ ಯು.